ಪ್ರಾಬಬಿಲಿಟಿ ಕ್ಲಾಸ್ 14. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರ್ಯಾಂಡಮ್ ವೇರಿಯೇಬಲ್ಸು ಮತ್ತು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸು, ಮೀನು, ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೊಂಡಿದ್ವಿ, ಹೌದಾ? ಮತ್ತು ಅಷ್ಟು ಟಾಪಿಕ್ಕು ಪಿ ಯು ಅಲ್ಲಿಲ್ಲ, ಕಾಂಪಿಟೇಟಿವ್ಗೆ ಯೂಸ್ ಆಗ್ಬೋದು ಅಂತ ಅಷ್ಟೇ ಹೇಳಿರೋದು. ನೆಕ್ಸ್ಟ್ ನೋಡಿ, ಇವತ್ತಿಂದು ಟಾಪಿಕ್ ಯಾವುದೋ ಪಿ ಯು ಸಿಗೆ ಬರೋದಿಲ್ಲ, ಇವತ್ತಿಂದು ನಮಗೆ ಕಾಂಪಿಟೇಟಿವ್ಗೆ ಯೂಸ್ ಆಗ್ಬೋದು ಅಷ್ಟೇ, ಹೌದಾ? ನೋಡಿ, ಬೆರ್ನೌಲಿ ಟ್ರಯಲ್ಸ್ ನೋಡಿ, ಬೆರ್ನೌಲಿ ಟ್ರಯಲ್ಸ್ ಮತ್ತು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ನೋಡಿ, ಫಸ್ಟು ಬೆರ್ನೌಲಿ ಟ್ರಯಲ್ಸ್ ಅಂತ ಹೇಳಿದ್ರೆ ಟ್ರಯಲ್ಸ್ ಆಫ್ an experiment is said to be a Bernoulli trials if it satisfies the following condition ಅಂತ ಹೇಳ್ತೀವಿ. ಅಂದರೆ ಟ್ರಯಲ್ಸ್ ಆಫ್ an experiment is said to be a Bernoulli trials if it satisfies the following condition. First condition, trials should be finite ಅಂತ ಹೇಳ್ತೀವಿ. Trials should be finite. ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವ್ದಾದ್ರು ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತೊಗೊಂಡ್ವಿ ಅಂದರೆ ಟಾಸಿಂಗ್ ಎ ಕಾಯಿನ್ ಅಂತ ಹೇಳ್ತೀನಿ, ಹೌದಾ? ಅದು ಒಂದೇ ಟೈಮ್ ಮಾಡ್ಕೊಂಡ್ವಿ ಅಂದರೆ ಅದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅದನ್ನ ಟ್ರಯಲ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅಂದರೆ ಈಗ 2 times 3 times 5 times ಈ ಥರ ಮಾಡ್ತಾ ಹೋಗೋದು. ಅಂದರೆ 5 times ಟಾಸಿಂಗ್ ಎ ಕಾಯಿನ್, ಹೌದಾ? ಅವಾಗ ಅದೇನಾಗಿರುತ್ತೆ ಅಂದರೆ ನಮಗೆ ಅಲ್ಲಿ 5 times ಅನ್ನೋದು ಫೈನೈಟ್ ಆಗಿದೆ ತಾನೆ, ಅದಕ್ಕೆ ಟ್ರಯಲ್ ಶುಡ್ ಬಿ ಫೈನೈಟ್. ಇದು ಫಸ್ಟ್ ಕಂಡೀಷನು. ಸೆಕೆಂಡ್ ಕಂಡೀಷನ್ ನೋಡಿ, ಟ್ರಯಲ್ಸ್ should have only 2 outcomes. ಒಂದಿಗೆ ಸಕ್ಸಸ್ ಅಂತ ಹೇಳ್ತೀವಿ ಆ್ಯಂಡ್ ಅದರ್ ಒನ್ ಇಸ್ ಫೇಲ್ಯೂರ್. ನೋಡಿ, ಇಲ್ಲಿ ಇದನ್ನು ಕರೆಕ್ಟಾಗಿ ಗೊತ್ತಾಗಬೇಕು. ಟ್ರಯಲ್ಸ್ ಶುಡ್ ಹ್ಯಾವ್ ಓನ್ಲಿ 2 outcomes ಅಂತ ಹೇಳಿದ್ರೆ ಅಂದರೆ ಎಲ್ಲ ಔಟ್ಕಮ್ಸು ನಾವು 2ಗೆ ಚೇಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನ್ ಅಂದರೆ ಅಲ್ಲಿ ಹೆಡ್ ಟೇಲ್ ಅಷ್ಟೇ ಇದೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಡೈ ಇತ್ತು ಅಂದ್ಕೊಳ್ಳಿ, ಹೌದಾ? ಅಥವಾ ರೋಲಿಂಗ್ ಎ ಡೈ ತೊಗೊಂಡ್ವಿ ಅಂದರೆ ಔಟ್ಕಮ್ಸ್ ಆ್ಯಕ್ಚುಲಿ 1 2 3 4 5 6 ಇದೆ. ಅಂದರೆ ಟೋಟಲ್ 6 outcomes ಇದೆ, ಹೌದಾ? ಆದರೆ ಇದನ್ನೀಗ ನಾವು ಎರಡೆರಡು ಮಾಡ್ಕೋಬಹುದು. ಯಾವ ಥರ ಅಂತ ಹೇಳಿದ್ರೆ ಗೆಟಿಂಗ್ ಆಡ್ ನಂಬರ್ ಈಸ್ ಸಕ್ಸಸ್ ಅಂತ ಹೇಳಿದ್ವಿ. ಅಂದರೆ ಗೆಟಿಂಗ್ ಆಡ್ ನಂಬರ್ ಈಸ್ ಸಕ್ಸಸ್. ಅಂದರೆ 1 3 5 ಏನೇ ಬಂದರೂ ಇದಕ್ಕೆ ಏನಂತ ಹೇಳ್ತೀವಿ, ಸಕ್ಸಸ್ಸು. ಗೆಟಿಂಗ್ ಈವನ್ ನಂಬರ್ಸ್ ಅಂದರೆ 2 4 6, ಹೌದಾ? ಇದೇನಾಗ್ಬಿಡುತ್ತೆ ಅವಾಗ ಫೇಲ್ಯೂರ್. ಅಂದರೆ ಅಲ್ಲಿ ನೋಡಿ, ಮತ್ತೆ ಎರಡು ಬರ್ತದೆ, ಒಂದು ಸಕ್ಸಸ್ಸು ಮತ್ತು ಇನ್ನೊಂದು ಫೇಲ್ಯೂರ್. ಒಟ್ಟು ಎರಡು ಔಟ್ಕಮ್ ಬರಬೇಕು, ಹೌದಾ? ಅದಕ್ಕೆ ಔಟ್ಕಮ್ ಅಂತ ಹೇಳಿದ್ರೆ ಸ್ಯಾಂಪಲ್ ಸ್ಪೇಸಲ್ಲಿರೋ ಪಾಯಿಂಟ್ಸು ಎಷ್ಟು ಬೇಕಾದ್ರೂ ಇರ್ಬೋದು. ಆದರೆ ಬೆರ್ನೌಲಿ ಟ್ರಯಲ್ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ಎರಡು ಥರ ಅನ್ಕೋಬೇಕು. ಅಂದರೆ ಒಂದನ್ನು ಸಕ್ಸಸ್ ಅನ್ಕೊತೀವಿ, ಇನ್ನೊಂದು ಫೇಲ್ಯೂರ್. ಈಗ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನಲ್ಲಿ ಗೆಟಿಂಗ್ ಹೆಡ್ ಇಸ್ ಸಕ್ಸಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಗೆಟಿಂಗ್ ಟೇಲ್ ಈಸ್ ಫೇಲ್ಯೂರ್ ಆಗಿಬಿಡುತ್ತೆ. ಅದೇ ಥರ ಇಲ್ಲಿ ಗೆಟಿಂಗ್ ಆಡ್ ನಂಬರ್ ಈಸ್ ಸಕ್ಸಸ್ ಆಯಿತು ಅಂದರೆ ಗೆಟಿಂಗ್ ಈವನ್ ನಂಬರ್ ಈಸ್ ಫೇಲ್ಯೂರ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅಂದರೆ ಈ ಥರ ಅಂದರೆ ಕಂಪ್ಲೀಟ್ ಔಟ್ಕಮ್ನ ನಾವು ಎರಡು ಮಾಡ್ಕೋಬೇಕು. ಅದಕ್ಕೆ ಟ್ರಯಲ್ ಶುಡ್ ಹ್ಯಾವ್ ಓನ್ಲಿ 2 outcomes. ಒನ್ ಈಸ್ ಸಕ್ಸಸ್ ಆ್ಯಂಡ್ ದ ಅದರ್ ಒನ್ ಈಸ್ ಫೇಲ್ಯೂರ್ ಅಂತ ಹೇಳ್ತೀವಿ, ಹೌದಾ? ಥರ್ಡ್ ಒನ್, ಈಚ್ ಟ್ರಯಲ್ ಆರ್ ಇಂಡಿಪೆಂಡೆಂಟ್. ನೋಡಿ, ಇದೆಲ್ಲ ಬರುತ್ತೆ ಅಂತೇಳಿ ಈಚ್ ಟ್ರಯಲ್ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅಂದರೆ ಪ್ರೀವಿಯಸ್ ಟ್ರಯಲ್ ಮೇಲೆ ನೆಕ್ಸ್ಟ್ ಟ್ರಯಲ್ ಡಿಪೆಂಡ್ ಆಗಿರಬಾರ್ದು. ಅಂದರೆ ಈಗ ಟಾಸಿಂಗ್ ಎ ಕಾಯಿನಲ್ಲೆಲ್ಲ ಈ ಥರ ಬರಲ್ಲ. ಅಂದರೆ ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಆರ್ ಟೇಲ್ ಬರುತ್ತೆ, ಮತ್ತೊಂದು ಸಲ ಟಾಸ್ ಮಾಡಿದ್ರೆ ಅದೇ ಇರ್ತಾ ಹೋಗುತ್ತೆ, ಹೌದಾ? ಈಗೇನಾದ್ರು ನಾವು ಎ ಬಾಕ್ಸ್ ಕಂಟೈನ್ಸ್ 3 red and 4 white balls ಅಂತ ಹೇಳ್ತೀನಿ, ಹೌದಾ? ಈಗ ನಂಬರ್ ಆಫ್ ಟ್ರಯಲ್ಸ್ ನೋಡಿ, ಈಗ ಡ್ರಾಯಿಂಗ್ ಎ ಬಾಲ್ ಅಂತ ಹೇಳ್ತೀನಿ, ರೆಡ್ ಬಾಲ್ ಅಂತ ಹೇಳ್ತೀನಿ, ಹೌದಾ? ಈ ಫಸ್ಟ್ ಟೈಮ್ ರೆಡ್ ಬಾಲ್ ತಗೊಂಡ್ವಿ, ಅವಾಗ ಅದು ಪ್ರಾಬಬಿಲಿಟಿ ಏನಾಗಿರುತ್ತೆ ಅಂದರೆ 1/3/7 ಆಗಿರುತ್ತೆ. ಸೆಕೆಂಡ್ ಟೈಮ್ ತೊಗೊಳಕ್ಕೆ ಹೋದಾಗ ಅದು ಪ್ರೀವಿಯಸ್ ಟ್ರಯಲಿಗೆ ಡಿಪೆಂಡ್ ಆಗಿರಬಾರ್ದು. ಅಂದರೆ ಫಸ್ಟ್ ಟೈಮ್ ತೊಗೊಂಡಿರೋದು ಮತ್ತೆ ನಾವು ಅಲ್ಲಿ ವಾಪಸ್ ಹಾಕಿದ್ವಿ ಅಂದರೆ
ಸೆಕೆಂಡ್ ಟೈಮ್ ತೆಗಿತೀವಲ್ಲ ಅದು ಪ್ರೀವಿಯಸ್ ಟ್ರಯಲ್ ಮೇಲೆ ಏನು ಡಿಪೆಂಡ್ ಆಗಿರಲ್ಲ. ಅದೇ ನಾನು ಫಸ್ಟ್ ಟೈಮಿಗೆ ಒಂದು ಬಾಲ್ ತೆಗ್ದಿದ್ದೀನಿ, ರೆಡ್ ಬಾಲ್ನ, ಅವಾಗ ಇಲ್ಲಿ ಏನು ಉಳಿದಿರುತ್ತೆ, 2 ರೆಡ್ 4 ವೈಟ್, ಹೌದಾ? ಅವಾಗ ಇದನ್ನು ಮತ್ತೆ ರೆಡ್ ಬಾಲ್ ತೊಗೊತೀನಿ ಅಂದರೆ ಇದು ಪ್ರಾಬಿಲಿಟಿ ಚೇಂಜ್ ಆಗಿಬಿಡುತ್ತೆ, ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದಾ? ಈ ಥರ ಇರಬಾರ್ದು. ಹಾಗೆ ಈಚ್ ಟ್ರಯಲ್ ಆರ್ ಏನಂತ ಹೇಳ್ತೀವಿ, ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 4th ಒನ್ನು ಪ್ರಾಬಿಲಿಟಿ ಆಫ್ 2 ಔಟ್ಕಮ್ಸ್ ಅಂದರೆ ಸಕ್ಸಸ್ ಆ್ಯಂಡ್ ಫೇಲ್ಯೂರ್, ಹೌದಾ, ರಿಮೈನ್ಸ್ ಸೇಮ್ ಫಾರ್ ಆಲ್ ಟ್ರಯಲ್ಸ್. ಅಂದರೆ ಪ್ರಾಬಿಲಿಟಿ ಆಫ್ ಸಕ್ಸಸ್ ಆರ್ ಫೇಲ್ಯೂರ್, ಹೌದಾ, ಡಸ್ ನಾಟ್ ಚೇಂಜಸ್ ಫ್ರಮ್ ಒನ್ ಟ್ರಯಲ್ ಟು ಅನದರ್ ಟ್ರಯಲ್. ಅಂದರೆ ಫಸ್ಟ್ ಟ್ರಯಲಲ್ಲಿ ಪ್ರಾಬಿಲಿಟಿನೋ 1/2 ಇತ್ತು ಅಂದ್ಕೊಳ್ಳಿ, ಸೆಕೆಂಡ್ ಟ್ರಯಲಲ್ಲಿ ಮತ್ತೆ ಚೇಂಜ್ ಆಗಬಾರ್ದು, ಅದು ಯಾವಾಗಲೂ ಏನಾಗಿರಬೇಕು, ಸೇಮ್ ಇರಬೇಕು. ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಆ ಟ್ರಯಲ್ಸಿಗೆ ಏನಂತ ಕರಿತೀವಿ ನಾವಲ್ಲಿ, ಬೆರ್ನೋಲಿ ಟ್ರಯಲ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದು ನೋಡಿ, ಎ ಟ್ರಯಲ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್ ಆರ್ ಸೆಟ್ ಟು ಬಿ ಅ ಬೆರ್ನೋಲಿ ಟ್ರಯಲ್ ಇಫ್ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಕಂಡೀಷನ್. ಫಸ್ಟ್ ಕಂಡೀಷನ್, ಟ್ರಯಲ್ಸ್ ಶುಡ್ ಬಿ ಫೈನೈಟ್. Second condition, it should have only 2 outcomes. One is success and the other one is failure. Each trial are independent. Probability of 2 outcome remains same for all trials. And the trial to trial probability does not changes ಅಂತ ಹೇಳಿ, ಹೌದಾ? ಅದಕ್ಕೆ ನೋಡಿ ಇಷ್ಟು ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ನೆಕ್ಸ್ಟು if P is the probability of success ಅಂತ ತಗೊಂತೀನಿ and Q is the probability of failure ಅಂದ್ಕೊಂಡ್ಮೇಲೆ then ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಕಂಡೀಷನ್ ಗೊತ್ತಿರಬೇಕು. ಈಗ ನಮಗೆ ಟ್ರಯಲಿಂದು ಪ್ರಾಬಿಲಿಟಿ ಬರೀ ಅಲ್ಲ, ಔಟ್ಕಮ್ಸ್ ಇರೋದು ಬರೀ ಎರಡೇ ಎರಡು, ಒಂದು ಸಕ್ಸಸ್ಸು ಮತ್ತು ಇನ್ನೊಂದೇನೋ ಇರುತ್ತೆ ಫೇಲ್ಯೂರ್, ಹೌದಾ? ಅಂದರೆ ಅಲ್ಲಿ ನಮಗೆ ಎಷ್ಟೇ ಸ್ಯಾಂಪಲ್ ಪಾಯಿಂಟ್ ಇರಲಿ ಸ್ಯಾಂಪಲ್ ಸ್ಪೇಸಲ್ಲಿ ಅದನ್ನ ಬರೀ ಎರಡೇ ಪಾರ್ಟ್ ಮಾಡ್ಕೊತೀವಿ ನಾವು, ಹೌದಾ? ಅಂದರೆ ಈಗ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ಪಿದು ಪ್ರಾಬಿಲಿಟಿ ಮತ್ತು ಕ್ಯೂ ಪ್ರಾಬಿಲಿಟಿ ಯಾವಾಗಲೂ ಆ್ಯಡ್ ಮಾಡಿದ್ವಿ ಅಂದರೆ 1 ಬರಲೇಬೇಕು, ಆಯ್ತಲ್ಲ? ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸ್ಯಾಂಪಲ್ ಸ್ಪೇಸಲ್ಲಿ 6 ಎಲಿಮೆಂಟ್ಸ್ ಇದೆ ಅಂತ ತಗೊಳ್ಳಿ, ಹೌದಾ? ಸ್ಯಾಂಪಲ್ ಸ್ಪೇಸಲ್ಲಿ 6 ಎಲಿಮೆಂಟ್ಸ್ 1 2 3 4 5 6 ಅಂತ ತೊಗೊಂಡಿದ್ದೀನಿ, ಹೌದಾ? 6 ಎಲಿಮೆಂಟ್ಸ್ ಇದೆ ಅಂತ ಹೇಳಿದರೆ ಇದು ನನಗೆ ಗೆಟ್ಟಿಂಗ್ ಮಲ್ಟಿಪಲ್ ಆಫ್ 3 ಈಸ್ ಸಕ್ಸಸ್ ಅಂತ ಹೇಳ್ತೀನಿ. ಗೆಟ್ಟಿಂಗ್ ಮಲ್ಟಿಪಲ್ ಆಫ್ 3 ಈಸ್ ಸಕ್ಸಸ್ ಅಂತ ಹೇಳ್ತೀನಿ. ಹಾಗಾದ್ರೆ ಸಕ್ಸಸ್ ಇಂದ ಏನಾಗುತ್ತೆ, 3 ಮತ್ತು 6 ಅಷ್ಟೇ ಬರುತ್ತೆ. ಫೇಲೂರು 1 2 4 5 ಬರುತ್ತೆ, ಹೌದಾ? ಹಾಂ ನೋಡಿ, ಇಲ್ಲಿ ಪ್ರಾಬಿಲಿಟಿ ಆಫ್ ಸಕ್ಸಸ್ ಇಸ್ ಪಿ ಅಂತ ಹೇಳ್ತೀನಿ. ಪಿ ಅಂದರೆ ಇಲ್ಲಿ ಏನು ಬರ್ಬೋದು, ಟೋಟಲ್ 2 ಎಲಿಮೆಂಟ್ಸ್ ಬೈ 6 ಅಂತ ಹೇಳಿದ್ರೆ 1/3. ಕ್ಯೂ ಅಂತ ಹೇಳಿದ್ರೆ ಟೋಟಲ್ 4 ಎಲಿಮೆಂಟ್ಸು ಔಟ್ ಆಫ್ 6, ಹೌದಾ? ಅಂದರೆ ಇದು 2/3. ಇದು ನೋಡಿ, ಇವೆರಡನ್ನ ಆ್ಯಡ್ ಮಾಡಿದೆ ಅಂದರೆ 2/3 + 1/3 ಏನಾಗಿರುತ್ತೆ, 1 ಆಗಲೇಬೇಕು. ಅದಕ್ಕೆ ಪ್ರಾಬಿಲಿಟಿ ಆಫ್ ಸಕ್ಸಸ್ ಪ್ಲಸ್ ಪ್ರಾಬಿಲಿಟಿ ಆಫ್ ಫೇಲ್ಯೂರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಆರ್ ಇದರಲ್ಲಿ ಯಾವ್ದಾದ್ರು ಒಂದನ್ನು ಫೈಂಡ್ ಔಟ್ ಮಾಡ್ಬೋದು. ಕ್ಯೂ ಈಸ್ ಈಕ್ವಲ್ ಟು 1 - ಪಿ ಅಥವಾ ಪಿ ಈಸ್ ಈಕ್ವಲ್ ಟು 1 - ಕ್ಯೂ ಅಂತ ಹೇಳ್ತೀನಿ, ಹೌದಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ನು if an experiment have if an experiment have n Bernoulli trials and x denotes the number of success, then the possible values of x are
ಏನು ಬರುತ್ತೆ ಅಂದರೆ 0 1 2 3 4 ಅಪ್ ಟು n ಬರುತ್ತೆ. ಅಂದರೆ ಈ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನ್ ತೊಗೊತೀನಿ. ಇಫ್ ಈ ಟಾಸ್ ಎ ಕಾಯಿನ್ 5 ಟೈಮ್ಸ್ ಅಂತ ಹೇಳಿದ್ವಿ ಅಂದ್ಕೊಳ್ಳಿ, ಹೌದಾ? ಟಾಸಿಂಗ್ ಎ ಕಾಯಿನ್ ಅಥವಾ ಇಫ್ ಈ ಟಾಸ್ ಎ ಕಾಯಿನ್ 5 ಟೈಮ್ಸ್ ಅಂತ ಹೇಳಿದ್ವಿ ಅಂದರೆ ಅವಾಗ ಅಲ್ಲಿ ಗೆಟಿಂಗ್ ಹೆಡ್ ಈಸ್ ಎ ಸಕ್ಸಸ್ ಅಂತ ಹೇಳಿದ್ರೆ ಪಾಸಿಬಿಲಿಟೀಸ್ ಏನೇನಾಗಿರ್ಬೋದು, ನಂಬರ್ ಆಫ್ ಸಕ್ಸಸ್ ಅಂದರೆ ನಂಬರ್ ಆಫ್ ಹೆಡ್ಸ್. ಈಗ 5 ಟೇಲ್ ಬಂತು ಅಂದರೆ 0, 4 ಟೇಲ್ ಬಂತು ಅಂದರೆ 1, ಹೌದಾ? ಈ ಥರ 0 1 2 3 4 5 ಬಂದ್ಬಿಡುತ್ತೆ, ಹೌದಾ? ಅದಕ್ಕೆ ಇಫ್ ದೇರ್ ಆರ್ n ಬೆರ್ನೋಲಿ ಟ್ರಯಲ್ಸ್ ಆಯಿತು ಅಂದರೆ ದೆನ್ ಆ್ಯಂಡ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಸಕ್ಸಸ್ ಆಯಿತು ಅಂದರೆ ದೆನ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಏನಾಗಿರುತ್ತೆ 0 1 2 3 4 ಅಪ್ ಟು n ಆಗಿರುತ್ತೆ. ಅಥವಾ ಇದನ್ನ ರೇಂಜ್ ಆಫ್ ರ್ಯಾಂಡಮ್ ವೇರಿಯಬಲ್ ಅಂತಲೂ ಹೇಳ್ಬೋದು, ಹೌದಾ? ಯಾಕಂದ್ರೆ ನಾವು ರ್ಯಾಂಡಮ್ ವೇರಿಯಬಲಿಂದು ರೇಂಜ್ ಬರಿತಾ ಇದ್ವಿ ತಾನೆ. ನಂಬರ್ ಆಫ್ ಸಕ್ಸಸ್ ಅಂತ ತೊಗೊಂಡ್ವಿ 0 1 2 3 4 ಅಪ್ ಟು n ಇಸ್ ದ ರೇಂಜ್ ಆಫ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆಗಿರುತ್ತೆ ಅಷ್ಟೇ, ಹೌದಾ? ಇದೊಳಗೆ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ಇದು ಗೊತ್ತಿತ್ತು ಅಂದರೆ ನೆಕ್ಸ್ಟ್ ನಾವು ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಮತ್ತು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನ ಡಿಫೈನ್ ಮಾಡ್ಕೊಂಡು ಹೋಗ್ತೀವಿ, ಹೋಯ್ತಲ್ಲ ಇಲ್ಲಿ. ಅಂದರೆ ನಮಗೆ ಏನು ಗೊತ್ತಾಯ್ತು ಅಂದರೆ ಬೆರ್ನೋಲಿ ಟ್ರಯಲು ಯಾವ್ದಾದ್ರು ಒಂದು ನಂಬರ್ ಆಫ್ ಟ್ರಯಲ್ಸ್ ಎಕ್ಸ್ಪೆರಿಮೆಂಟ್ನಲ್ಲಿರುವ ಟ್ರಯಲ್ಸ್ನ ಬೆರ್ನೋಲಿ ಟ್ರಯಲ್ಸ್ ಅಂತ ಹೇಳಬೇಕು ಅಂದರೆ ಟ್ರಯಲ್ಸ್ ಶುಡ್ ಬಿ ಫೈನೈಟ್, ಟ್ರಯಲ್ ಶುಡ್ ಹ್ಯಾವ್ ಓನ್ಲಿ 2 ಔಟ್ಕಮ್ಸ್, ಒನ್ ಇಸ್ ಸಕ್ಸಸ್ ಆ್ಯಂಡ್ ಅದರ್ ಒನ್ ಇಸ್ ಫೇಲು. ಈಚ್ ಟ್ರಯಲ್ ಆರ್ ಇಂಡಿಪೆಂಡೆಂಟ್, ಪ್ರಾಬಿಲಿಟಿ ಆಫ್ 2 ಔಟ್ಕಮ್ಸ್ ರಿಮೈನ್ಸ್ ಸೇಮ್ ಫಾರ್ ಆಲ್ ಟ್ರಯಲ್ಸ್. ಅಂದರೆ ಟ್ರಯಲ್ ಟು ಟ್ರಯಲ್ ಪ್ರಾಬಿಲಿಟಿ ಶುಡ್ ನಾಟ್ ವೇರಿ, ಹೌದಾ? If P is the probability of success and Q is the probability of failure, then P plus Q is always is equal to 1 or Q is equal to 1 minus P. If an experiment have n Bernoulli trials and x denotes the number of success, then possible values of x are 0 1 2 3 4 and so on, ಹೌದಾ? ಅದಕ್ಕೆ ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಟಾಪಿಕು ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್. ನೋಡಿ ಇಲ್ಲಿ ಏನಂತ ಹೇಳ್ತೀವಿ ಅಂದರೆ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ನ ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬೇಕು ಅಂದರೆ ಕಂಡೀಷನ್ ನೋಡಿ, an experiment is said to be binomial experiment if it consists of n Bernoulli trials, ಹೌದಾ? ಅಂದರೆ ನೋಡಿ ಯಾವ್ದಾರು ಒಂದು ಎಕ್ಸ್ಪೆರಿಮೆಂಟ್ ನಾವು ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬೇಕು ಅಂದರೆ ಅದರಲ್ಲಿ ಎಷ್ಟಿರ್ಬೇಕು ನಮಗೆ n Bernoulli ಟ್ರಯಲ್ಸ್ ಇರಬೇಕು, ಹೌದಾ? ಆ ಥರ ಇತ್ತು ಅನ್ನೋದಕ್ಕೆ ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಡೆಫಿನೇಷನ್, ಬೈನಾಮಿಯಲ್ random variable. ನೋಡಿ ಇದು ಈಸಿ ಇದೆ. A random variable of binomial experiment is called binomial random variable ಅಂತ ಹೇಳ್ತೀವಿ. ಆಲ್ರೆಡಿ ನಮಗೆ ರ್ಯಾಂಡಮ್ ವೇರಿಯಬಲ್ ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು, ಹೌದಾ? ರ್ಯಾಂಡಮ್ ವೇರಿಯಬಲ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ರಿಯಲ್ ನಂಬರ್ ಅಂತ ಹೇಳಿದ್ವಿ, ಹೌದಾ? ಅದರಲ್ಲಿ ರ್ಯಾಂಡಮ್ ವೇರಿಯಬಲ್ ಆಫ್ ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಬೈನಾಮಿಯಲ್ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದಕ್ಕೆ ಇದು ಗೊತ್ತಿರಬೇಕು. ನೆಕ್ಸ್ಟು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಹೌದಾ? ನೋಡಿ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಬೈನಾಮಿಯಲ್ ರ್ಯಾಂಡಮ್ ವೇರಿಯಬಲ್ ಇಸ್ ಕಾಲ್ಡ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ನೋಡಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಬೈನಾಮಿಯಲ್ ರ್ಯಾಂಡಮ್ ವೇರಿಯಬಲ್ ಇಸ್ ಕಾಲ್ಡ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಯಾಕಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯಬಲ್ ಹೇಳಿದ್ವಿ, ಹೌದಾ? ಅದೇ ಥರ ಈಗ ಸೇಮ್ ರ್ಯಾಂಡಮ್ ವೇರಿಯಬಲ್ನ ಯೂಸ್ ಮಾಡಿಕೊಂಡು ಬೈನಾಮಿಯಲ್ ಎಕ್ಸ್ಪೆರಿಮೆಂಟಿಂದು ರ್ಯಾಂಡಮ್ ವೇರಿಯಬಲ್ಗೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರ್ಕೊಂಡ್ವಿ ಅಂದರೆ ಅದಕ್ಕೆ ಏನಂತ ಕೇಳ್ತೀವಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ ಅದನ್ನ ಪರ್ಫೆಕ್ಟಾಗಿ ಗೊತ್ತಾಗಬೇಕು, ಈಸಿ ಇದೆ. ಅದು ಯಾವ ಥರ ತೊಗೊತೀನಿ ನೋಡ್ಕೊಳ್ಳಿ. ಈಗ if x denotes the
ನಂಬರ್ ಆಫ್ ಸಕ್ಸಸ್ ಆಫ್ n Bernoulli trials, next if P is the probability of success and Q is the probability of failure ಅಂತ ತಗೊಂಡ್ವಿ ಅಂದ್ರೆ ಇದು ನೋಡಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಬರ್ಕೊಂತೀವಿ ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ನೋಡಿ ಆಲ್ರೆಡಿ ಪ್ರೀವಿಯಸ್ ಒಂದು ನೋಟ್ ಹೇಳಿದ್ವಿ ಇಫ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಸಕ್ಸಸ್ ಅಂತ ಹೇಳಿದ್ವಿ ಅಂದ್ರೆ ದೆನ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಈಸ್ ಏನಂತ ಹೇಳಿದ್ವಿ 0 1 2 3 ಅಪ್ ಟು n ಅಂತ ಹೇಳಿದ್ವಿ ಹೌದಾ ಹಾಗಾದ್ರೆ ಇಲ್ಲಿಗ ನೋಡಿ ಇಲ್ಲಿ ಎಕ್ಸ್ ಬರ್ಕೊಂತೀವಿ ಇಲ್ಲಿ ಪಿ ಆಫ್ ಎಕ್ಸ್ 0 1 2 ಆ್ಯಂಡ್ ಸೊ ಆನ್ ಅಪ್ ಟು ಆರ್ ಅಂತ ತೊಗೊತೀನಿ ಅದೊಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಡಿರ್ತೀನಿ ಆ್ಯಂಡ್ ಸೊ ಆನ್ ಹೌದಾ ನೋಡಿ ಇದು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಯಾವ ಥರ ಬರಿತೀವಿ ಅಂತೇಳಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ ಈಗ ಪ್ರಾಲಿಟಿ ಆಫ್ ನಂಬರ್ ಆಫ್ ಹೆಡ್ಸ್ 1 ಔಟ್ ಆಫ್ 4 ಟಾಸಸ್ ಆಫ್ ಎ ಕಾಯಿನ್ ಅಂತ ಇತ್ತು ಅಂದರೆ ಈಗ ಡೈರೆಕ್ಟಾಗಿ ಹೇಗೆ ಬರೀತಿದ್ವಿ ಟೋಟಲ್ 4 ಇದೆ ಸಿ ಗೆಟಿಂಗ್ ಹೆಡ್ ಅಂತ ಇತ್ತು ಅಂದರೆ 1 ಮತ್ತು ಪ್ರಾಲಿಟಿ ಆಫ್ ಹೆಡ್ ಬರೀತಿದ್ವಿ ಮತ್ತು ಪ್ರಾಲಿಟಿ ಆಫ್ ಟೇಲ್ನ ಮಲ್ಟಿಪ್ಲೈ ಮಾಡ್ತಿದ್ವಿ ಹೌದಾ ಈ ಥರ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ ಇದು ನೋಡಿ ಇಲ್ಲೇ ನಾವು ಏನು ತೊಗೊತೀವಿ ಅಂತೀಗ ಇದು ನಂಬರ್ ಆಫ್ ಸಕ್ಸಸ್ ತಾನೆ 0 ಸಕ್ಸಸ್ 1 ಸಕ್ಸಸ್ 2 ಸಕ್ಸಸ್ ಔಟ್ ಆಫ್ n ಟ್ರಯಲ್ಸ್ ಇದೆ ಹೌದಾ ಹಾಂ ನೋಡಿ ಔಟ್ ಆಫ್ n ಟ್ರಯಲ್ಸ್ ಫಾರ್ ಎಕ್ಸಾಂಪಲ್ 2 ಸಕ್ಸಸ್ ಇದೆ ಅಂದ್ಕೊಳ್ಳಿ ರಿಮೈನಿಂಗ್ ಆರ್ ಫೇಲ್ಯೂರ್ ಹೌದಾ ರಿಮೈನಿಂಗ್ ಆರ್ ಫೇಲ್ಯೂರ್ ಅಂತ ಹೇಳಿದ್ವಿ ಅಂದರೆ ಟೋಟಲ್ ಇರೋದು n 2 ಸಕ್ಸಸ್ ಇದೆ ಅಂದರೆ ಎಷ್ಟು ಫೇಲ್ಯೂರ್ ಇರುತ್ತೆ ನಮಗೆ n-2 ಫೇಲ್ಯೂರ್ಸ್ ಇರುತ್ತೆ ಹೌದಾ ಈಗ ಇದು ಪ್ರಾಲಿಟಿ ಬರ್ಕೋಬೇಕು ಅಂದ್ರೆ ಹೇಗೆ ಬರ್ತೀವಿ ಎನ್ನಲ್ಲಿ 2 ಸಕ್ಸಸ್ ಇರುತ್ತೆ ಅದಕ್ಕೆ NC2 ಬರ್ಕೊತೀವಿ ನೆಕ್ಸ್ಟ್ ಪ್ರಾಲಿಟಿ ಆಫ್ ಸಕ್ಸಸ್ನ ಪಿ ಬರ್ಕೊಂಡಿದ್ವಲ್ಲ ಹಾಗಾದ್ರೆ P ಇಂಟು ಪಿ ಪ್ರಾಲಿಟಿ ಆಫ್ ಫೇಲ್ಯೂರ್ನ ಕ್ಯೂ ಇಂಟು ಕ್ಯೂ ಅಪ್ ಟು ಕ್ಯೂ ಅಂದರೆ ಇದು ಎಷ್ಟು ಟೈಮ್ಸ್ ಇರುತ್ತೆ n-2 ಟೈಮ್ಸ್ ಇದು 2 ಟೈಮ್ಸ್ ಹಾಗಾದ್ರೆ ಇಲ್ಲಿ ಏನು ಬರಿಬೋದು ಅಂದರೆ NC2 ಇಂಟು ಪಿ ಸ್ಕ್ವೇರ್ ಇಂಟು ಕ್ಯೂ ಪಾರ್ n-2 ಬರಿಬೋದು ಹೌದಾ ಇದು ಯಾವಾಗ ನಮಗೆ ಅಲ್ಲಿ 2 ಸಕ್ಸಸ್ ಇದ್ದಾಗ ಹೌದಾ ಹಾಗಾದ್ರೆ 2 ಸಕ್ಸಸ್ ಇತ್ತು ಅಂದರೆ ಇದು ಪ್ರಾಬಿಲಿಟಿ ಆ್ಯಕ್ಚುಲಿ ಏನು ಬರುತ್ತೆ ಅಂದರೆ NC2 ಇಂಟು ಫಸ್ಟ್ ಕ್ಯೂ ಬರ್ಕೊಂಡ್ಬಿಡ್ತೀನಿ ಕ್ಯೂ ಪಾರ್ n-2 ಇಂಟು ಪಿ ಸ್ಕ್ವೇರ್ ಬರಿಬೋದಲ್ಲ ಈ ಥರ ನೋಡಿ ಇನ್ ಜನರಲ್ ಯಾವ ಥರ ಬರಿತೀವಿ ಅಂತ ಹೇಳಿದ್ರೆ ಇಫ್ ದೇರ್ ಆರ್ ಎಕ್ಸ್ ಸಕ್ಸಸ್ ಅಂತ ಹೇಳ್ತೀನಿ ಅಂದರೆ ಎಕ್ಸ್ ನಂಬರ್ ಆಫ್ ಸಕ್ಸಸ್ಸು ರಿಮೈನಿಂಗ್ ಆರ್ ಫೇಲ್ಯೂರ್ಸ್ ಹೌದಾ ರಿಮೈನಿಂಗ್ ಏನಾಗಿರುತ್ತೆ ಅಂದರೆ n-x ಆಗಿರುತ್ತೆ ಹೌದಾ ನೋಡಿ ಇಲ್ಲಿ 2 ಸಕ್ಸಸ್ ಇತ್ತು ಅದಕ್ಕೆ 2 ರಿಮೈನಿಂಗ್ನ n-2 ಬರ್ಕೊಂಡ್ವಿ ಹಾಗಾದ್ರೆ ಎಕ್ಸ್ ಸಕ್ಸಸ್ ಇದೆ n-x ಆಗುತ್ತೆ ಹಾಗಾದ್ರೆ ಇಲ್ಲಿ ಏನು ಬರೀಬೇಕು NC ಟೋಟಲ್ ನಂಬರ್ ಆಫ್ ಸಕ್ಸಸ್ ಇಸ್ ಎಕ್ಸ್ ದೇರ್ಫೋರ್ NCx ಇಂಟು ಪ್ರಾಬಿಲಿಟಿ ಆಫ್ ಸಕ್ಸಸ್ ಇಸ್ ಪಿ ತಾನೆ P ಇಂಟು ಪಿ ಅಪ್ ಟು ಎಕ್ಸ್ ಟೈಮ್ಸ್ ನೆಕ್ಸ್ಟ್ ಕ್ಯೂ ಇಂಟು ಕ್ಯೂ ಅಪ್ ಟು n-x ಟೈಮ್ಸ್ ಹೌದಾ ಹಾಗಾದ್ರೆ ಇಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ NCx ಇಂಟು ಪಿ ಪಾರ್ ಎಕ್ಸ್ ಇಂಟು ಕ್ಯೂ ಪವರ್ n-x ಆಗ್ಬಿಡುತ್ತೆ ಹೌದಾ ಹಾಂ ನೋಡಿ ಎಕ್ಸ್ ಇತ್ತು ಅಂದರೆ ಇಲ್ಲಿ ಏನು ಬರ್ತೀವಿ ಅಂದರೆ ಎಕ್ಸ್ ಇತ್ತು ಅಂದರೆ ಇಲ್ಲಿ NCx ಇಂಟು ಫಸ್ಟ್ ಕ್ಯೂ ಬರ್ಕೊತೀವಿ ಕ್ಯೂ ಪಾರ್ n-x ಇಂಟು ಪಿ ಪಾರ್ ಎಕ್ಸ್ ಈ ಥರ ಬರ್ತಾ ಹೋಗುತ್ತೆ ಹೌದಾ ನೋಡಿ ಇಲ್ಲಿ ಏನೋ 1 ಇತ್ತು ಅಂದರೆ ಎಕ್ಸಿಗೆ 1 ಬರಿಬೇಕು ಹಾಗಾದ್ರೆ NC1 ಇಂಟು ಕ್ಯೂ ಪವರ್ n-1 ಇಂಟು ಪಿ ಪಾರ್ 1 ಹೌದಾ ಅದೇ 0 ಇತ್ತು ಅಂದರೆ NC0 ಇಂಟು ಕ್ಯೂ ಪಾರ್ n-0 ಅಂದರೆ ಕ್ಯೂ ಪಾರ್ n ಪಿ ಪಾರ್ 0 ಅಂದರೆ 1 ಆಗ್ಬಿಡುತ್ತೆ ಹೌದಾ ಈ ಥರ ಬರ್ತಾ ಹೋಗುತ್ತೆ ಇದಕ್ಕೆ ನಾವೇನಂತ ಹೇಳ್ತೀವಿ ನಾವು ಇದಕ್ಕೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ ಹಾಂ ನೋಡಿ ಇಂಪಾರ್ಟೆಂಟ್ ನಮಗೆ ಇಷ್ಟು ಐಡಿಯಾ ಗೊತ್ತಿರಬೇಕು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಬರಿತಾ ಇದ್ದೀವಿ ಅಂತೇಳಿ ಹೌದಾ
ನೋಡಿ ಇಷ್ಟು ನಾವು ನೋಟ್ ಬರ್ಕೊತೀನಿ ನನಗೆ ನೋಡಿ. ಈ ನೋಟ್ ಕರೆಕ್ಟಾಗಿ ಗೊತ್ತಿರಬೇಕು. ಇದನ್ನೇ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ನಾವು. ಹೋಯ್ತಲ್ಲ ಇಲ್ಲಿ ನೋಡಿ. ಫಸ್ಟ್ ನೋಟ್ ಏನಂತ ಹೇಳ್ತೀನಿ ಅಂದ್ರೆ, ನೋಟ್ if an experiment have n Bernoulli trials and P is the probability of success and Q is the probability of failure, then ಯಾವ್ಯಾವ ಗೊತ್ತಿರಬೇಕು. ಫಸ್ಟ್ ಒನ್ P plus Q is always is equal to 1 or Q is equal to 1 minus P ಅಂತ ಹೇಳ್ತೀವಿ. ಸೆಕೆಂಡ್ ಒನ್ P of X is equal to X. P of X is equal to X ಏನಾಗಿರುತ್ತೆ? NCX into Q power n minus X into P power X. ಹೌದಾ? ಮತ್ತೆ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಹೇಳಿದ್ವಿ, ಸಮ್ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ವಿ. ಅಂದ್ರೆ ಸಮೇಷನ್ ಹೌದಾ I equal to 1 to n P of xi is always is equal to 1 ಆಗಿರುತ್ತೆ. ಅಂದರೆ NC0 Q power n plus NC1 Q power n minus 1 into P up to and so on is always is equal to 1 ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಿರ್ಬೇಕು ನಿಮಗೆ. P of x less than or equal to some r ತಗೊಂಡೆ ಅಂದರೆ that is equal to 1 minus P of x greater than r ಬರಿಬೋದು. ಅದು ನೋಡಿ, ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದು ಏನಾಗಿರುತ್ತೆ, ಇಲ್ಲಿ ಗ್ರೇಟರ್ ದ್ಯಾನ್ ಆಗುತ್ತೆ ಅಷ್ಟೇ. ಹೌದಾ? ಯಾಕೆ ಅಂತ ಹೇಳಿದೆ ನೋಡಿ, ಆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಾಗಬೇಕು. ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು ಅದಕ್ಕೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ನಮಗೆ ಗೊತ್ತಿರೋದು ಸಮೇಷನ್ ಅಂದರೆ P ಆಫ್ ಎಕ್ಸ್ ಈಕ್ವಲ್ ಟು 0 ಪ್ಲಸ್ P ಆಫ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ P ಆಫ್ x equal to 2 up to P of x is equal to r plus P of x is equal to r plus 1 and so on up to P of x is equal to n ಏನಾಗಿರುತ್ತೆ ಅಂದರೆ 1. ಹೌದಾ? ಸಮ್ ಆಫ್ ಆಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು 1 ತಾನೆ. ನಮಗೆ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಆರ್ ಬೇಕು. ಹೌದಾ? ಅಂದರೆ ಎಷ್ಟು ಬೇಕು ನಮಗೆ? ಇಷ್ಟು. ಹೌದಾ? ಇಷ್ಟನ್ನು ಏನಂತ ಹೇಳ್ಬೋದು ನಮಗೆ ನಾವು? P of x less than or equal to r is equal to. ನೋಡಿ ಇದೆಲ್ಲ ಈ ಕಡೆ ತಗೊಂಡೆ ಅಂದ್ರೆ 1 ಮೈನಸ್. ಹೌದಾ? ಏನೇನು ಬರ್ತಿದ್ದು? P of x is equal to r plus 1 and so on up to P of x is equal to n. ಇದೆಲ್ಲ ಗ್ರೇಟರ್ ದೆನ್ ಆರ್ ಇರುತ್ತೆ ತಾನೆ. ಅದಕ್ಕಿಂತ 1 ಮೈನಸ್ P of x ಗ್ರೇಟರ್ ದೆನ್ ಆರ್ ಅಂತ ಬರೀಬೋದು. ಹೌದಾ? ಇದು ನೋಡಿ, ಇದನ್ನು ಇಂಪಾರ್ಟೆಂಟ್ ನಮಗೆ. ಇದು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ನೋಡಿ ಫಿಫ್ತ್ ಒನ್ P of x greater than or equal to r ಇತ್ತು ಅಂದರೆ 1 minus P of x less than r ಬರಿಬೋದು. ಮತ್ತು ನೋಡಿ ಇಲ್ಲಿ ಬರೀ ಲೆಸ್ ದೆನ್ ಇತ್ತು ಅಂದರೆ ಇಲ್ಲಿ ಈಕ್ವಲ್ ಟು ಬರುತ್ತೆ. ಒಟ್ಟು ಇಲ್ಲಿ ಏನಿರುತ್ತೋ ಅದು ನೆಗೇಷನ್ ಇಲ್ಲಿ ಬರಿಬೇಕಷ್ಟೇ. ಹೌದಾ? ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ. ಈ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಇಫ್ ಆನ್ ಎಕ್ಸ್ಪೆರಿಮೆಂಟ್ ಹ್ಯಾವ್ ಎನ್ ಬೆರ್ನೋಲಿ ಟ್ರಯಲ್ಸ್, ಅಂದರೆ ಇದು ಬೈನಾಮಿಯಲ್ ಎಕ್ಸ್ಪೆರಿಮೆಂಟ್ ಇದು, ಆ್ಯಂಡ್ P is the probability of success and Q is the probability of failure, then P plus Q is always is equal to 1. P of x equal to x under formula NCx into Q power n minus x into P power x. Sum ಯಾವಾಗಲೂ ಏನಾಗಿರುತ್ತೆ 1. P of x less than or equal to r ಅಂತ ಹೇಳಿದ್ರೆ 1 minus P of x greater than r. P of x greater than or equal to r ಅಂತ ಹೇಳಿದ್ರೆ 1 minus P of x less than r. ಹೌದಾ? ನೆಕ್ಸ್ಟು ಒಂದು 2-3 ಪ್ರಾಬ್ಲಮ್ಸ್ ಮಾಡ್ಕೊತೀವಿ ಅಷ್ಟೇ. ಪ್ರಾಬ್ಲಮ್ಸು ನೋಡಿ, ಈ ಥರದ್ದು ಕಾಂಪಿಟೇಟಿವ್ ಕೇಳ್ಬೋದು, ಐಡಿಯಾ ಗೊತ್ತಿರಲಿ. ಸೆಕೆಂಡ್ ಒನ್ ನೋಡ್ಕೊಳ್ಳಿ.
10 eggs are drawn successively. 10 eggs are drawn successively with replacement from a bag containing 10% defective eggs. Defective eggs. Find the probability that there is at least one egg, one defective egg. ಹೌದಾ? ಅಟ್ಲೀಸ್ಟ್ ಒನ್ ಡಿಫೆಕ್ಟಿವ್ ಎಗ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಹಾಗಾದ್ರೆ 10 eggs are drawn successfully ಅಂತ ಹೇಳಿದಾರೆ ತಾನೆ. ಅಂದರೆ ದೇರ್ ಆರ್ 10 ಬೆರ್ನೋಲಿ ಟ್ರಯಲ್ಸ್ ಅಂತ ಹೇಳ್ತೀನಿ. ಹೌದಾ? ನೋಡಿ, ಇಟ್ ಈಸ್ ಅ ಬೆರ್ನೋಲಿ ಟ್ರಯಲ್ with n is equal to 10. ಹೌದಾ? Now drawing defective egg is success ಅಂತ ತಗೊಂತೀನಿ. that implies 10% ಡಿಫೆಕ್ಟಿವ್ ಎಗ್ ಇದೆ ತಾನೆ. ಹಾಗಾದ್ರೆ ಪ್ರಾಬಿಲಿಟಿ ಆಫ್ ಸಕ್ಸಸ್ ಪಿ ಏನಾಗಿರುತ್ತೆ? 10%. ಅಂದರೆ 10/100 1/10 ಆಗುತ್ತೆ. ಹಾಗಾದ್ರೆ ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಅಲ್ಲ, 1 ಮೈನಸ್ 1/10 ಅಂದರೆ 9/10 ಬಂತು. ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು? ವಿ ನೋ ದಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎನ್ ಸಿ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್ ಇಂಟು ಪಿ ಪವರ್ ಎಕ್ಸ್. ಹೌದಾ? ದಟ್ ಇಂಪ್ಲೈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ ಎನ್ ಅಂದರೆ 10 ಇದೆ, 10cx ಇಂಟು ಕ್ಯೂ ಅಂತ ಹೇಳಿದ 9/10 ಹೋಲ್ ಪವರ್ 10 ಮೈನಸ್ ಎಕ್ಸ್ ಇಂಟು ಪಿ ಅಂತ ಹೇಳಿದ 1/10 ಹೋಲ್ ಪವರ್ ಎಕ್ಸ್. ಈ ಜನರಲ್ ಫಾರ್ಮುಲಾ. ಲಾಸ್ಟ್ ನಮಗೆ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದು? ಫೈಂಡ್ ದ ಪ್ರಾಬಬಿಲಿಟಿ ದಟ್ ದೇರ್ ಈಸ್ ಅಟ್ಲೀಸ್ಟ್ ಒನ್ ಡಿಫೆಕ್ಟಿವ್ ಎಗ್ ಅಂತ ಹೇಳಿದಾರೆ. ಅಟ್ಲೀಸ್ಟ್ ಒನ್ ಅಂತ ಹೇಳಿದಾರೆ ತಾನೆ. ಹಾಗಾದ್ರೆ ನಾವು ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಅಟ್ಲೀಸ್ಟ್ 1 ಅಂದರೆ 1 ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು. ಹೌದಾ? ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 1 + 2 ಅಪ್ ಟು 10 ಮಾಡ್ಕೊಳ್ಳೋ ಬದಲು ಇದು ಈಸಿಯಾಗಿ ಹೇಗೆ ಬರಿತೀವಿ? 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1 ಬರಿಬೋದು. ಅಂದರೆ ಲೆಸ್ ದ್ಯಾನ್ 1 ಅಂದರೆ ಒಂದೇ 1 ಬರೋದು. ಪಿ ಆಫ್ ಎಕ್ಸ್ ಈಕ್ವಲ್ ಟು 0. ಹಾಗಾದ್ರೆ 1 ಮೈನಸ್ ಎಕ್ಸಿಗೆ 0 ಬರ್ಕೋಬೇಕು. ಅವಾಗಿದು 10c0 ಇಂಟು 9/10 ಹೋಲ್ ಪವರ್ 10 ಮೈನಸ್ 0 ಇಂಟು 1/10 ಹೋಲ್ ಪವರ್ 0. ಅಥವಾ 1 ಮೈನಸ್ 10c0 ಅಂದರೆ 1 ಅಲ್ಲ, ಇಂಟು 9/10 ಹೋಲ್ ಪವರ್ 10 ಇಂಟು ಎನಿ ನಂಬರ್ ಪವರ್ 0 1 ಆಗ್ಬಿಡುತ್ತೆ. ಹೌದಾ? ಅಂದರೆ ಆನ್ಸರು 1 ಮೈನಸ್ 9/10 ಹೋಲ್ ಪವರ್ 10 ಬರ್ತಷ್ಟೆ. ಹೌದಾ? ಅದು ನಮಗೆ ಇಂಪಾರ್ಟೆಂಟ್ ನೋಡಿ ಏನೇನು ಗೊತ್ತಾಗಬೇಕು ಅಂದರೆ ಇಲ್ಲಿ ಇಟ್ ಈಸ್ ಅ ಬೆರ್ನೋಲಿ ಟ್ರಯಲ್ ವಿತ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ ಅಂತ ಬರ್ಕೊಳ್ಳೋದು. n ಈಕ್ವಲ್ ಟು 10 ಅಲ್ಲ. ನಾವು ಡ್ರಾಯಿಂಗ್ ಡಿಫೆಕ್ಟಿವ್ ಎಗ್ ಇಸ್ ಸಕ್ಸಸ್ ಅಂತ ಹೇಳಿದ್ದಾರೆ. ಪ್ರಾಬಿಲಿಟಿ ಆಫ್ ಸಕ್ಸಸ್, ಪ್ರಾಬಿಲಿಟಿ ಆಫ್ ಫೇಲ್ಯೂರ್ ಬರ್ಕೊತೀವಿ. ನೆಕ್ಸ್ಟ್ ಜನರಲ್ ಫಾರ್ಮುಲಾ ಅದು ಯೂಸ್ ಮಾಡ್ಕೊಂಡ್ವಿ. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಏನು ಬರಿಬೋದು? 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1 ಅಂತ ತೊಗೊಬೋದು. ಹೌದಾ? ಅದು ತೊಗೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ. ಆಯ್ತಲ್ಲ? ನೋಡಿ, ಈ ಥರದ್ದು ಐಡಿಯಾ ಗೊತ್ತಿರಬೇಕು. ಈ ಥರದ್ದು ಕಾಂಪಿಟೇಟಿವ್ ಕೇಳ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ನೋಡ್ಕೊಂಡಿರಿ. ಎ ಡೈ ಟಾಸ್ಡ್ ಥ್ರೈಸ್. ಎ ಡೈ ಟಾಸ್ಡ್ ಥ್ರೈಸ್ ಅಂತ ಹೇಳಿದ್ದಾರೆ. ಅಂದರೆ 3 ಟೈಮ್ಸ್ ಅಂತ ಹೇಳಿದ್ದಾರೆ. ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳಿದ್ದಾರೆ. ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. ಹೌದಾ? ಅಂದರೆ ಗೆಟಿಂಗ್ ಆಡ್ ನಂಬರ್ ಇಸ್ ಸಕ್ಸಸ್ ಆಗ್ಬಿಡುತ್ತೆ. ನಂಬರ್ ಆಫ್ ಬೆರ್ನೋಲಿ ಟ್ರಯಲ್ ಇಸ್ 3 ಆಗ್ಬಿಡುತ್ತೆ. ಹೌದಾ? ಅದರಲ್ಲಿ ಏನು ಬರ್ತೀನಿ? ಇಟ್ ಈಸ್ Bernoulli trial with n is equal to 3, getting odd number is success.
That implies P is equal to, getting odd number is success. P ಏನಾಗ್ಬೋದು ನಮಗಾಗದೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ನೋಡ್ಕೊಂಡೆ ಅಂದರೆ ಇಲ್ಲಿ 1 2 3 4 5 6 ಹೌದಾ. ಇದರಲ್ಲಿ ಆಡ್ ನಂಬರ್ಸ್ ಯಾವ್ದಾದ್ರು ಇರುತ್ತೆ 1 3 5 ಅಂದರೆ ಟೋಟಲ್ 3 ಆಡ್ ನಂಬರ್ಸ್ ಇದೆ, 6 ಎಲಿಮೆಂಟ್ಸ್ ಇದೆ. ಅಂದರೆ ಇದು 3/6 ಆಗ್ಬಿಟ್ಟು 1/2 ಆಗುತ್ತೆ. ಆ್ಯಂಡ್ Q is equal to 1 minus P ಅಲ್ಲ, 1 minus half ಆಗ್ಬಿಟ್ಟು ಇದನ್ನು ಹಾಫ್ ಆಗುತ್ತೆ ಹೌದಾ. Pನೂ ಹಾಫ್ ಆಯಿತು, Qನೂ ಹಾಫ್ ಆಯಿತು. ಈಗ ನೋಡಿ ನಾವು P of x equal to x ಅಂದರೆ ಫಾರ್ಮುಲಾ NCx into Q power n minus x into P power x ಹೌದಾ. ಇದು ನೋಡಿ ಕಂಪ್ಲೀಟ್ ಸಿಂಪ್ಲಿಫೈ ಆಗಿಬಿಡುತ್ತೆ. n ಅಂದರೆ 3 Cx into ಹಾಫ್ ಪವರ್ 3 minus x into half power x ಹೌದಾ. ನೋಡಿ ಪ್ರಾಬಬಿಲಿಟಿ ಆಫ್ P is equal to Q ಇತ್ತು ಅಂದರೆ ಇವೆರಡನ್ನು ಆ್ಯಡ್ ಮಾಡ್ಬೋದು, ಯಾಕಂದರೆ a power m into a power n ಥರ ಬಂದ್ಬಿಡುತ್ತೆ. ಅದಕ್ಕೆ 3Cx into half power 3 minus x plus x, minus x plus x ಕ್ಯಾನ್ಸಲ್ ಆಗಿ P of x is equal to x ಅಂತ ಹೇಳಿದ್ರೆ 3Cx into half power 3 ಬರುತ್ತೆ. ಅಂದರೆ ಇದು 1/8 into 3C x ಬಂತು ಹೌದಾ. ಇದು ಜನರಲ್ ಫಾರ್ಮ್. ಇದು ಇಲ್ಲಿ ಏನು ಕೇಳಿರೋದು ಅಟ್ಲೀಸ್ಟ್ 1 ಅಂತ ಹೇಳಿದಾರಲ್ಲ ಹೌದಾ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಒನ್ಸ್ ಅಂತ ಹೇಳಿದಾರೆ ಅಂದರೆ ಇಲ್ಲಿ ಏನು ಬರೀಬೋದು ನೋಡಿದ್ರೆ P of x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಹಾಗಾದ್ರೆ ನಾವು P of x greater than or equal to 1 ಅಂದರೆ 1 minus P of x equal to 0. ಅದು 1 minus x equal to 0 ಅಂದರೆ 1/8 into 3C 0. NC 0 ಅಂದರೆ 1 ಅಲ್ಲ, 1 minus 1/8, 8 minus 1/8 ಅಂದರೆ ಆನ್ಸರು 7/8 ಬರುತ್ತೆ ಅಷ್ಟೇ ಹೌದಾ. ಅದಕ್ಕೆ ಇದು ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಅಷ್ಟೇ. ನಮಗೆ ಇಂಪಾರ್ಟೆಂಟ್ ನಮಗೆ ಅಲ್ಲಿ ನಂಬರ್ ಆಫ್ ಬೆರ್ನೋಲಿ ಟ್ರಯಲ್ಸ್ ಬರ್ಕೊಳೋದು, ಯಾವ ಸಕ್ಸಸ್ ಅಂತ ನೋಡ್ಕೊಂಬಿಟ್ಟು ಸಕ್ಸಸ್ ಇನ್ ಪ್ರಾಬಬಿಲಿಟಿ ಬರ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಆಯ್ತಲ್ಲ. ನೆಕ್ಸ್ಟು 11th ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 11. 5 cards are drawn successfully with replacement from a well shuffled deck of 52 cards. What is the probability that all the 5 cards are spade? All the 5 cards are spade. Only 3 cards are spade. Only 3 cards are spade. None is spade. ಬಟ್ ಈಸಿ ಇದೆ. 5 cards are drawn ಅಂತ ಹೇಳಿದಾರೆ ತಾನೆ, ಅಂದರೆ ಇಲ್ಲಿ ನಮಗೆ ನಂಬರ್ ಆಫ್ ಟ್ರಯಲ್ಸ್ 5 ಅಂತ ಗೊತ್ತಾಯ್ತು ಹೌದಾ. ಹಾಗಾದ್ರೆ ಇಲ್ಲಿ ಇಟ್ ಈಸ್ ಅ Bernoulli trial with n equal to 5. Next here now drawing spade card is success ಅಲ್ಲ. That implies P is equal to total 52 cards ಅದ್ರಲ್ಲಿ 13 spade ಇರುತ್ತೆ ಅಂದರೆ 1/4 ಆಯಿತು. Q is equal to 1 minus P. 1 minus 1/4 ಅಂದರೆ 3/4 ಬರುತ್ತೆ ಹೌದಾ. ನೆಕ್ಸ್ಟ್ ನಾವು ಡೈರೆಕ್ಟ್ ಫಾರ್ಮುಲಾ P of x is equal to x ಅಂದರೆ NCx into Q power n minus x into P power x. n ಅಂತ ಹೇಳಿದ್ರೆ 5 ಇದೆ, 5Cx into Q ಅಂದರೆ 3/4 whole power 5 minus x into 1/4 whole power x. here first one all the 5 cards are spade ಅಂತ ಹೇಳಿದ್ರೆ P of x is equal to 5 ಕೇಳಿದ್ದಾರೆ ಅಷ್ಟೇ ಹೌದಾ.
ಅಂದರೆ ಎಕ್ಸಿಗೆ 5 ಬರ್ಕೊಂಡ್ವಿ ಅಂದ್ರೆ 5c5 ಇಂಟು 3/4 ಹೋಲ್ ಪವರ್ 5 ಮೈನಸ್ 5 ಇಂಟು 1/4 ಹೋಲ್ ಪವರ್ 5c5 ಅಂದರೆ 1 ಅಲ್ಲ 1 ಇಂಟು 3/4 ಹೋಲ್ ಪವರ್ 0 ಇಂಟು 1/4 ಹೋಲ್ ಪವರ್ 5 ಇದು 1 ಆಯಿತು ಇದು 1 ಆಯಿತು ಆನ್ಸರು 1/4 ಹೋಲ್ ಪವರ್ 5 ಬರುತ್ತೆ ಅಷ್ಟೇ ಹೌದಾ ಎ ಆಯಿತು. ನೆಕ್ಸ್ಟ್ ಬಿ ನೋಡಿ ಓನ್ಲಿ 3 ಕಾರ್ಡ್ಸ್ ಆರ್ ಸ್ಪೇಡ್ ಅಂತ ಹೇಳಿದಾರೆ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಹೌದಾ ಅಂದರೆ 5c3 ಇಂಟು 3/4 5c3 ಇಂಟು 3/4 ಹೋಲ್ ಪವರ್ 5 ಮೈನಸ್ 3 ಇಂಟು 1/4 ಹೋಲ್ ಪವರ್ 3 ಹೌದಾ 5c3 ಅಂದರೆ 5 ಇಂಟು 4 ಇಂಟು 3 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಇಂಟು 3/4 ಹೋಲ್ ಸ್ಕ್ವೇರ್ ಇಂಟು 1/4 ಹೋಲ್ ಕ್ಯೂಬ್ ಹೌದಾ ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ 3 ಕ್ಯಾನ್ಸಲ್ 2 1s are 2 2s ಅಂದರೆ 5 2s are 10 ಇಂಟು 9/16 ಇಂಟು 1/4 ಹೋಲ್ ಕ್ಯೂಬ್ ಹೌದಾ ಮಾಡ್ಕೋಬೋದು 2 5s are 2 8s 9 5s are 45 ಇಂಟು 8 ಇಂಟು 4 ಕ್ಯೂಬ್ ಅಂದರೆ 64 ಹೌದಾ 4 4s are 16 16 4s are 64 ಬರುತ್ತೆ ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯಿತು ಅಂದರೆ 45 by 8 4s are 32 8 6 are 48 plus 3 ಅಂದರೆ 51 ಅಂದರೆ 45 by 512 ಬರುತ್ತೆ ಅಷ್ಟೇ ಹೌದಾ. ಸಿ ನೋಡಿ ನನ್ ಈಸ್ ಸ್ಪೇಡ್ ಅಂತ ಹೇಳಿದ್ರೆ ನನ್ ಈಸ್ ಸ್ಪೇಡ್ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಹೌದಾ ಹಾಗಾದ್ರೆ 5c0 ಇಂಟು 3/4 ಹೋಲ್ ಪವರ್ 5 ಮೈನಸ್ 0 ಇಂಟು 1/4 ಹೋಲ್ ಪವರ್ 0 ಹೌದಾ 5c0 ಅಂದರೆ 1 ಇಂಟು 3/4 ಹೋಲ್ ಪವರ್ 5 ಇಂಟು 1 ಅಂದರೆ ಆನ್ಸರು 3/4 ಹೋಲ್ ಪವರ್ 5 ಬರುತ್ತೆ ಅಷ್ಟು ಹೌದಾ ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ ಹೇಳಿ ಯಾವ ಥರ ಮಾಡ್ಕೋಬೇಕಂತೇಳಿ ಹೇಗೆ ನೋಡಿ ಬೆರ್ನೋಲಿ ಟ್ರಯಲ್ ವಿತ್ n equal to 5 ಗೊತ್ತಾಯಿತು ಡ್ರಾಯಿಂಗ್ ಸ್ಪೇಡ್ ಕಾರ್ಡ್ ಇಸ್ ಸಕ್ಸಸ್ ಅಂದರೆ ಸ್ಪೇಡ್ ಎಷ್ಟಿರುತ್ತೆ 1352 ಅಲ್ಲಿ 13/52 ಮಾಡ್ಕೊಂಡು ಪ್ರಾಬಿಲಿಟಿ 1/4 ಬಂತು ನೆಕ್ಸ್ಟ್ ಕ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ ಜನರಲ್ ಫಾರ್ಮುಲಾ ಸಿಂಪ್ಲಿಫೈ ಮಾಡಿದ್ವಿ ಹೌದಾ ನೆಕ್ಸ್ಟ್ ಟೈಮ್ ಈಗ ಏನೇನು ಕೇಳೋದು ಆಲ್ ದ 5 ಕಾರ್ಡ್ಸ್ ಆರ್ ಸ್ಪೇಡ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 5 ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗೋದು ಅಷ್ಟೇ ಗೊತ್ತಲ್ಲ ನೋಡಿ ಇದೇ ಥರ ಅಲ್ಲಿ ಇನ್ನೂ ಎಷ್ಟೊಂದು ಪ್ರಾಬ್ಲಮ್ಸ್ ಇದ್ದಾವೆ ಅದು ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗಲಿ ಅಂತೇಳಿ ಥಿಯರಿ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ ಹೌದಾ ನೋಡಿ ಕಾಂಪಿಟೇಟಿವ್ ಪಾರ್ಟ್ ಮಾಡ್ಕೋಬೇಕಾದ್ರೆ ಈ ಥರದ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊತೀವಿ ಅವಾಗ ಪರ್ಫೆಕ್ಟ್ ಆಗ್ತೀವಿ ಗೊತ್ತಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರಾಬಬಿಲಿಟಿ ಒಳಗೆ ಲಾಸ್ಟ್ 2 ಕ್ಲಾಸ್ ಮಾಡ್ಕೊಂಡಿರೋದು ಸಿಲೆಬಸ್ಸಲ್ಲಿ ಇಲ್ಲ ಅದು ಗೊತ್ತಲ್ಲ ಯಾವುದಾದ್ರು ಅಂತ ಹೇಳಿದ್ರೆ ರ್ಯಾಂಡಮ್ ವೇರಿಯೇಬಲ್ಸು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸು ಮೀನು ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮತ್ತು ಬೆರ್ನೋಲಿ ಟ್ರಯಲ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಗೊತ್ತಲ್ಲ ಇಷ್ಟು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ ಅಲ್ಲಿ ಗೊತ್ತಾಯ್ತಲ್ಲ ಮತ್ತು ನೋಡಿ ಇದು ನೋಟ್ ಗೊತ್ತಿರಲಿ ಇದು ಯೂಸ್ ಆಗುತ್ತೆ ಡೈರೆಕ್ಟಾಗಿ ಕಾಂಪಿಟೇಟಿವ್ಗೆ ಯೂಸ್ ಮಾಡ್ಕೊತೀವಿ ನಾವು ಯಾವುದು ಅಂತ ಹೇಳಿದ್ರೆ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ನೋಡಿ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಲ್ಲಿ ಗೊತ್ತಿರಲಿ ಡೈರೆಕ್ಟ್ ಫಾರ್ಮುಲಾ ಬರ್ಕೊತೀನಿ ಅಷ್ಟೇ ಈಸಿ ಇದೆ ಇಲ್ಲಿ ಏನು ಹೇಳ್ತೀವಿ ಅಂದರೆ ಇಫ್ n is the number of Bernoulli trials, P is the probability of success and Q is the probability of failure. Then the first one mean ಅಂತ ಹೇಳಿದ್ರೆ
ಮೀನ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಅಂತ ಹೇಳ್ತೀವಿ. ವೇರಿಯನ್ಸು ಎನ್ ಇಂಟು ಪಿ ಇಂಟು ಕ್ಯೂ ಬರುತ್ತೆ. ನೋಡಿ ಇಂಪಾರ್ಟೆಂಟ್ ನಮಗೆ, ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು ಕಾಂಪಿಟೇಟಿವ್ ಅಲ್ಲಿ. ಮೀನ್ ಅಂದರೆ ಎನ್ ಇಂಟು ಪಿ ಬರುತ್ತೆ. ಮತ್ತು ನಾವು ಅಲ್ಲಿ ಪ್ರೀವಿಯಸ್ ಐಡಿಯಾ ಯೂಸ್ ಮಾಡಿದ್ವಲ್ಲ, ಅವೆರಡು ಆನ್ಸರ್ ಸೇಮೇ ಬರುತ್ತೆ. ಅದೇ ಅದು ಲೆಂತಿ ಆಗಿಬಿಡುತ್ತೆ ಅಲ್ಲಿ, ಯಾಕಂದ್ರೆ ನಾವು ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಐ ಮಾಡ್ಕೊಂಡ್ರೆ ಮೀನ್ ಬಂದ್ಬಿಡುತ್ತೆ, ಹೌದಾ. ವೇರಿಯನ್ಸಿಗಾದರೆ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಐ ಮೈನಸ್ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಹೋಲ್ ಸ್ಕ್ವೇರ್ ಮಾಡ್ತಾ ಇದ್ವಿ, ಹೌದಾ. ಆ ಮೆಥಡ್ ಲೆಂತಿ ಆಗಿಬಿಡುತ್ತೆ. ಏನಾದ್ರು ನಮಗದು ಬೆರ್ನೋಲಿ ಟ್ರಯಲ್ದು ಆಗಿಬಿಟ್ಟು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂದರೆ ಡೈರೆಕ್ಟಾಗಿ ನಾವು ಏನು ಬರಿಬೋದು ಅಂದರೆ ಮೀನ್ ಇಸ್ ಈಕ್ವಲ್ ಟು ಎನ್ ಪಿ, ವೇರಿಯನ್ಸ್ ಇಸ್ ಈಕ್ವಲ್ ಟು ಎನ್ ಪಿ ಕ್ಯೂ ಅಂತ ಬರಿಬೋದು, ಹೌದಾ. ಇದು ನೋಡಿ, ಇದೇ ಇದರೊಳಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲೊಂದು ಹೋಮ್ವರ್ಕ್ ಪ್ರಾಬ್ಲಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನಂಬರ್ 13 ನೋಡಿ. ಫೈಂಡ್ ದ ಮೀನ್ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬಿ ಆಫ್ 4,1/3 ಅಂತ ಹೇಳಿದ್ದಾರೆ, ಹೌದಾ. ಪ್ರಾಬ್ಲಮ್ ನಂಬರ್ 13 ಹೋಮ್ವರ್ಕ್ ಪ್ರಾಬ್ಲಮ್, ಹೌದಾ. ಫೈಂಡ್ ದ ಮೀನ್ ಆಫ್ ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬಿ ಆಫ್ 4,1/3 ಅಂತಿದೆ ನೋಡಿ. ಈ ಥರ ಕೊಟ್ಟಿದ್ದಾರೆ ಅಂದರೆ ಯಾವಾಗಲೂ ಬಿನ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ ಇದು ಎನ್ ಇದೆ ಅಲ್ಲ, ಇದು ಯಾವಾಗಲೂ ನಂಬರ್ ಆಫ್ ಟ್ರಯಲ್ಸ್. ಇದು ಇಲ್ಲಿರುತ್ತಲ್ಲ, ಇದು ಪಿ ಅಂತ ಹೇಳಿದ್ರು ಅಂದರೆ ಸಕ್ಸಸ್ ಇನ್ ಪ್ರಾಬಬಿಲಿಟಿ, ಹೌದಾ. ನಮಗೆ ಇನ್ ಜನರಲ್ ಯಾವ ಥರ ಕೊಡ್ತಾರೆ ಅಂದರೆ ಬಿ ಆಫ್ ಎನ್ ಪಿ ಅಂತ ಕೊಡ್ತಾರೆ. ನಂಬರ್ ಆಫ್ ಟ್ರಯಲ್ಸು, ಪಿ ಅಂದರೆ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಅಂತೇಳಿ. ಹಾಗಾದ್ರೆ ಡೈರೆಕ್ಟಾಗಿ ಬರಿಬೋದಲ್ಲ ನಾವು. ಮೀನ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಬರುತ್ತೆ, ಅಥವಾ 4 ಇಂಟು 1/3 ಆಗ್ಬಿಟ್ಟು 4/3 ಬರುತ್ತೆ ಅಷ್ಟು, ಹೌದಾ. ನೋಡಿ, ಇದು ಮೀನ್ ಆಯಿತು. ಏನಾದ್ರು ವೇರಿಯನ್ಸ್ ಕೇಳಿದ್ರು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಪಿ 1/3 ಇದೆ ಅಂದರೆ ಕ್ಯೂ ಏನಾಗುತ್ತೆ ಅಂದ್ರೆ 1 - 1/3 ಅಂದರೆ 2/3 ಆಗಿಬಿಡುತ್ತೆ, ಹೌದಾ. ಎನ್ ಇಂಟು ಪಿ ಇಂಟು ಕ್ಯೂ ಮಾಡ್ಕೊಂಡ್ವಿ ಅಂದರೆ ವೇರಿಯನ್ಸ್ ಬರುತ್ತೆ. ಇದಕ್ಕೇನಾದ್ರು ಸ್ಕ್ವೇರ್ ರೂಟ್ ತೊಗೊಂಡ್ಬಿಟ್ವಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ, ಆಯ್ತಲ್ಲ. ಈಗ ನೋಡಿ, ಎನ್ ಪಿ ಕ್ಯೂ ಗೊತ್ತಿರಬೇಕು. ಇದು ಕಾಂಪಿಟೇಟಿವ್ ಪಾರ್ಟಿಗೆ ಯೂಸ್ ಆಗ್ತದೆ, ಆಯ್ತಲ್ಲ ಇದು. ಹಾಗೆ ನೋಡಿ, ಇಷ್ಟು ಪ್ರಾಬಬಿಲಿಟಿಯಲ್ಲೇ ಗೊತ್ತಿರಲಿ. ನೆಕ್ಸ್ಟ್ ಕಾಂಪಿಟೇಟಿವ್ ಪಾರ್ಟ್ ಮಾಡ್ಕೋಬೇಕಾದ್ರೆ ನಾವು ಮತ್ತೊಂದು ಸಲ ಈ ಥರ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೊತೀನಿ ಅಷ್ಟೇ, ಆಯ್ತಲ್ಲ. ಥ್ಯಾಂಕ್ ಯು.